ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಬ್ಯಾಡರಹಳ್ಳಿಯ ಭಾರತ ನಗರದ 2ನೇ ಹಂತದ ನಿವಾಸಿಗಳಿಗೆ ಚಿರತೆ ಕಾಟ ತಪ್ಪುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಳೆದ 5 ಬಾರಿ ಕೂಡ ಚಿರತೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು. ಇಂದು ಬೆಳಗ್ಗೆ 3 ಗಂಟೆ ಸುಮಾರಿಗೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿರುವಂಥ ಸದ್ಯ ನಾನೀಗ ಚಿರತೆ ಓಡಾಡಿರುವಂತಹ ಸ್ಥಳದಲ್ಲೇ ಇದ್ದೀನಿ. ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಜಾಗದಲ್ಲೇ ಚಿರತೆ ಕೂಡ ಓಡಾಡಿರುವಂಥದ್ದು. ಅಂದರೆ ನಿನ್ನೆ ಬೆಳಗ್ಗೆ ಚಿರತೆ ನಾನೇನು ತೋರಿಸ್ತಾ ಇದ್ದೀನಿ ಎಡಭಾಗದಿಂದ ಬಲಭಾಗಕ್ಕೆ ಆ ಕಾಂಪೌಂಡ್ನ ಬಳಿ ಓಡಾಡಿದರೆ, ಇವತ್ತು ಬೆಳಗ್ಗೆ ಬಲಭಾಗದಿಂದ ಎಡಭಾಗಕ್ಕೆ ಮತ್ತೆ ಹೋಗಿರುವಂಥ, ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಗಿಡ ಗಂಟಿಗಳು ಕೂಡ ಬೆಳ್ಕೊಂಡಿರುವಂಥದ್ದು. ಸಾಕಷ್ಟು ಈ ಒಂದು ಗಿಡಗಳೇನಿದ್ದಾವೆ, ಈ ಗಿಡಗಳ ಮರೆಯಲ್ಲೇ ಚಿರತೆ ಓಡಾಡ್ತಿದ್ದಾವ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗಾಗಲೇ ಉಟ್ಕೊಂಡಿರುವಂಥದ್ದು. ಇದು ಒಂದು ಕಡೆ ಆದರೆ, ಇನ್ನೊಂದು ನಿನ್ನೆ ಅಂದರೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಆ ಚಿರತೆ ಏನು ಹಿಂದೆ 1 ಮತ್ತು 2ನೇ ಬಾರಿ ಕಾಣಿಸ್ಕೊಂಡಿತ್ತು, ಆ ಒಂದು ಸ್ಥಳದಲ್ಲೂ ಕೂಡ ಇದ್ದಂತಹ ಬೀದಿ ನಾಯಿ ಮೇಲೆ ಈಗಾಗಲೇ ಚಿರತೆ ಅಟ್ಯಾಕ್ ಮಾಡಿದೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಆ ನಾಯಿಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಚಿರತೆಯ ಏನು ಆ ಒಂದು ಬೀದಿ ನಾಯಿಗೆ ಕುತ್ತಿಗೆಗೆ ಈಗಾಗಲೇ ಲಾಕ್ ಮಾಡಿರುವಂಥದ್ದು. ಲಾಕ್ ಮಾಡಿದಂಥ ಸಂದರ್ಭದಲ್ಲಿ 2 ಹಲ್ಲುಗಳು ಕೂಡ ಈಗಾಗಲೇ ಚಿರತೆಯ ಬಿದ್ದಿರುವಂಥದ್ದು. ಅಂದರೆ ಬೀದಿ ನಾಯಿ ಮೇಲೆ ಈಗಾಗಲೇ ಅಟ್ಯಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಬೀದಿ ನಾಯಿ ಊಟವನ್ನು ತಿಂಡಿಯನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಅನ್ನೋಂಥ ಮಾತು, ಏನು ಕೂಡ ತಿಂತಾ ಇಲ್ಲ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿ ಸಾಕಷ್ಟು ಜನ ನಿವಾಸಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ಸೋಕೆ ಅಂದರೆ ಅಲ್ಲೊಂದು ಬೋನ್ ಕೂಡ ಇಟ್ಟಿದ್ರು, ಅರಣ್ಯ ಇಲಾಖೆಯವರು ಒಂದು ಬೋನ್ ಇಟ್ಟಿದ್ರು. ಆದರೆ ಎಂಥ ಕಳ್ಳರು ಅಂದರೆ ಆ ಬೋನ್ನಲ್ಲಿಟ್ಟಿದ್ದಂತಹ ಕೋಳಿಯನ್ನು ಕೂಡ ಕಳ್ಳತನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಒಂದೇ ಒಂದು ಕೋಳಿ ಇಟ್ಟಿದ್ರು, ಆ ಕೋಳಿನ ಕೂಡ ಈಗಾಗಲೇ ಆ ಚಿರತೆ ಏನಿದೆ ಆ ಚಿರತೆ ಸರಿಯಾಗತ್ತೆ ಅನ್ನೋಂಥ ಕಾರಣಕ್ಕೆ ಇಟ್ಟಿದ್ರು. ಆದರೆ ಅದಕ್ಕಿಂತ ಮುಂಚಿತವಾಗಿ ಯಾರೋ ಕಳ್ಳರು ಅದನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿರುವಂಥದ್ದು. ಈ ಬಗೆಗೆ ಈಗಾಗಲೇ ಸ್ಥಳೀಯ ನಿವಾಸಿಗಳು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಒಂದೇ ಒಂದು ಬೋನನ್ನು ಇಟ್ಟರೆ ಆ ಬೋನಲ್ಲಿ ಸೆರೆ ಆಗೋದಿಲ್ಲ, ಒಂದಷ್ಟು 3-4 ಬೋನ್ಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅಲ್ಲಿಟ್ಟರೆ ಮಾತ್ರ ಚಿರತೆಯನ್ನು ಸೆರೆ ಹಿಡಿಲಿಕ್ಕೆ ಸಾಧ್ಯ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ. ಸರ್, ಈಗಾಗಲೇ ನಿನ್ನೆ ಬೆಳಗ್ಗೆ ಕಾಣಿಸ್ಕೊಂಡಿತ್ತು ಮತ್ತು ಇವತ್ತು ಬೆಳಗ್ಗೆ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಎಷ್ಟು ಬಾರಿ ಇಲ್ಲಿ ಕಾಣಿಸ್ಕೊಳ್ತಿದೆ ಮತ್ತು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮನಸ್ಥಿತಿ ಮತ್ತು ಪರಿಸ್ಥಿತಿ ಹೇಗಿದೆ ಅಂತ? ಇಲ್ಲಿಯ ಸ್ಥಳೀಯ ನಿವಾಸಿಗಳ ಪರಿಸ್ಥಿತಿ ಭಾರಿ ತೊಂದರೆಯಲ್ಲೇ ಇದೆ. ಭಯದಲ್ಲಿ ಒಬ್ಬರು ವಾಕ್ ಹೋಗಲ್ಲ, ಯಾರು ಹೋಗಲ್ಲ. 10 ಗಂಟೆ ಯಾರು ಜನನೇ ಜಾಸ್ತಿ ಓಡಾಡಲ್ಲ. ಇಲ್ಲಿ ಒಂದು 4-5 ಟೈಮ್ ಕಾಣಿಸ್ಕೊಂಡೈತೆ. ಅದ್ರ ಬಗ್ಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಏನು ಎಚ್ಚೆತ್ಕೊಳ್ಳೋದೇ ಇಲ್ಲಪ್ಪ. ಜನರನ್ನೆಲ್ಲ ಎತ್ಕೊಂಡು ಹೋದ್ರ ಮೇಲೆ ಬರ್ತಾರೇನೋ ಗೊತ್ತಿಲ್ಲ. ಓಕೆ, ಈಗಾಗಲೇ ಸರ್ ತಮ್ಮ ಪಕ್ಕದ ಬೀದಿಯಲ್ಲೇ ನಿನ್ನೆ ರಾತ್ರಿ ಒಂದು ನಾಯಿ ಮೇಲೆ ಕೂಡ ಅಟ್ಯಾಕ್ ಮಾಡಿರುವಂಥದ್ದು. ಅದನ್ನು ನೋಡಿದ್ರೆ ನಮಗೆ ಭಾರಿ ಭಯನೇ ಆಗುತ್ತೆ. ಇವತ್ತು ನಾಯಿ ನಾಳೆಗೆ ಮನುಷ್ಯರಿಗೆ ಹಿಡಿಯಲ್ಲ ಅಂತ ಯಾಕೆ ಹೇಳ್ಬೋದು. ಅದರಿಂದ ಸ್ವಲ್ಪ ಅರಣ್ಯ ಇಲಾಖೆಯವರು ಸ್ವಲ್ಪ ಮುತುವರ್ಜಿ ವಹಿಸಿ ಎಲ್ಲಿ ಬೇಕು ಅಲ್ಲೆಲ್ಲ ಬೋನಿಟ್ಟು ಒಂದು ರೆಡಿ ಮಾಡಿಸ್ರೆ ಉತ್ತಮ ಕೆಲಸ ಅಂತ ನಮ್ಗೆ ಅನಿಸುತ್ತೆ. ಜನರಿಗೂ ಸ್ವಲ್ಪ ನಿರಾಳಾಗಿ ಓಡಾಡ್ಬೋದು. ಅದು ಒಂದೇ ತಿಂಗಳಲ್ಲಿ 6 ಬಾರಿ ಇದೇ ಏರಿಯಾದಲ್ಲಿ ಕಾಣಿಸ್ಕೊಂಡಿದೆ ಆ ಚಿರತೆ. ಅಂದರೆ ಇಲ್ಲೇ ಎಲ್ಲೋ ವಾಸವಾಗಿದೆಯಾ ಆ ಚಿರತೆ ಅಂತಂದರೆ ದೂರದಿಂದ ಬಂದಿತ್ತು ಅನ್ನೋಂಥದ್ದಾದರೆ ಪ್ರತಿದಿನ ಅಷ್ಟು ದೂರದಿಂದ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ಸಲ್ವಾ ಸರ್? ಹೌದು, ಸಾಧ್ಯ ಇಲ್ಲ ಸರ್. ಅದು ಇಲ್ಲಿದ್ದದಕ್ಕೆ 5-6 ಸಾರಿ ಕಾಣಿಸ್ಕೊಳ್ತು. ಇವತ್ತು ಬೆಳಿಗ್ಗೆ ನಾಯಿಗೆ ಭಯ ಆಗ್ತದೆ ಅಂತಾರೆ, ನಾಳೆ ಮನುಷ್ಯರಿಗೆ ಭಯ ಆಗುತ್ತೆ, ಆಮೇಲೆ ಎಲ್ಲ ಬರ್ತಾರೆ ಅಂತ ಕಾಣಿಸುತ್ತಪ್ಪ. ಓಕೆ, ಮತ್ತೊಬ್ಬರು ನಿವಾಸಿ ಕೂಡ ಇದ್ದಾರೆ ನನ್ನ ಜೊತೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಚಿರತೆ ಪದೇ ಏರಿಯಾದಲ್ಲಿ ಕಾಣಿಸ್ಕೊಳ್ತಿದೆ. ಸೊ ಅರಣ್ಯ ಇಲಾಖೆಯವ್ರು ಯಾಕೆ ಅದನ್ನು ಹಿಡಿಲಿಕ್ಕೆ ಮುಂದಾಗ್ತಿಲ್ಲ ಅಂತ? ಈಗ ನಾನು ಅನ್ಕೊಳ್ಳೋ ಪ್ರಕಾರ ಏನಾಗ್ತಿದೆ, ಅದೀಗ ಒಂದೊಂದು ದಿನ ಒಂದೊಂದು ಏರಿಯಾದಲ್ಲಿ ಕಾಣಿಸ್ಕೊತಾ ಇದೆ. ಬಹುಶಃ ಅವರು ಮೊದಲು ಕಂಡಾಗ ಅಲ್ಲಿ ಎಲ್ಲ ಒಂದು ಪೂರ್ತಿ ಒಂದು ಇದನ್ನೇ ಕ್ಲೀನ್ ಮಾಡಿ ಬೋನನ್ನು ಇಟ್ಟಿದ್ರು ಸಹ, ಈಗ ಅದು ಬೇರೆ ಬೇರೆ ಜಾಗದಲ್ಲಿ ಬರ್ತಾ ಇರೋದು ನೋಡಿದ್ರೆ ಬಹುಶಃ ಅದರದ್ದು ಮರಿಗಳೇನಾದರೂ ಎಲ್ಲಾದರೂ ಇರಬಹುದೇನೋ ಅನ್ನೋ ಒಂದು ಅನುಮಾನ ನಮ್ಮ ಸ್ಥಳೀಯರಿಗೆ ಬರ್ತಾ ಇದೆ. ಬಹುಶಃ ನಾವಂತೂ ಸ್ಥಳೀಯರು ಯಾರು ಬೆಳಕಾಗೋರ್ಗೆ ಯಾರೂ ಈಚೆ ಬರ್ತಾ ಇಲ್ಲ. 10 ಗಂಟೆ ಒಳಗಡೆನೇ ಎಲ್ಲ ಮನೆ ಸೇರ್ಕೋತಾ ಇದ್ದಾರೆ. ಅದರಿಂದ ಆದಷ್ಟು ಶೀಘ್ರ, ಈಗ ಒಂದೇ ಚಿರತೆ 6 ಕಡೆ ಕಾಣಿಸ್ತಾ ಇದೆ ಅಂದರೆ ಅರಣ್ಯ ಇಲಾಖೆಯವರು ಆದಷ್ಟು ಶೀಘ್ರ ಬೇರೆ ಯಾವುದಾದ್ರು ಒಂದು ಕ್ರಮಗಳನ್ನ ತಗೊಂಡು ಚಿರತೆಯನ್ನು ಹಿಡಿದು ನಾಗರಿಕರಿಗೆ ನೆಮ್ಮದಿಯಿಂದ ಇರಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಿಮ್ಮ ಟಿವಿನ. ಮತ್ತೊಬ್ಬರು ಕೂಡ ಇದ್ದಾರೆ ಸರ್. ಮಕ್ಕಳು ಮರಿ ಸ್ಕೂಲು ಕಾಲೇಜಿಗೆ ಓಡಾಡುವಂಥದ್ದಾಗಿರ್ಬೋದು, ಮತ್ತು ಸಂಜೆ ಹೊತ್ತು ಯಾರು ಕೂಡ ವಾಕಿಂಗ್ ಮಾಡಲಿಕ್ಕೂ ಕೂಡ ಮುಂದಾಗ್ತಿಲ್ಲ ಅಂತ. ಹೌದು ಸರ್, ಈಗಾಗಲೇ ನೀವು ನೋಡಿದಾಗಲೇ 30 ದಿವಸ ಆಗ್ತಾ ಬಂತು ಚಿರತೆ ಓಡಾಡಿ. ಇಲ್ಲಿ ಸುತ್ತಮುತ್ತ ತುಂಬ ಶಾಲೆಗಳಿರೋದ್ರಿಂದ ಮಕ್ಕಳು ಇಲ್ಲಿ ಒಂದು 20-25 ಜನ ಮಕ್ಕಳು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಇಳಿಯೋದು ಹತ್ತೋದು ಮಾಡ್ತಿರ್ತಾರೆ. ಈಗ ಇಷ್ಟೆಲ್ಲ ನಾವು ಇನ್ಫಾರ್ಮೇಷನ್ ಕೊಟ್ಟು ಇವರು ಸರಿಯಾದ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತಂದರೆ, ಇದೇ ಯಾರ್ದಾದ್ರೂ ರಾಜಕೀಯದವ್ರ ಮನೆ ಇಲ್ಲಿದ್ದಿದ್ರೆ ಅವರು ಎಷ್ಟು ಮುತುವರ್ಜಿ ತೊಗೊಂಡು ಇದನ್ನು ಪಾಲಿಸ್ತಾಯಿದ್ರು. ಆದರೆ ಇಲ್ಲಿ ನಾಗರಿಕರ ಮೇಲೆ ಅವ್ರಿಗೇನು ಏನು ಹಿತಾಸಕ್ತಿ ಇಲ್ಲ ಅಂತ ಕಾಣ್ತಾ ಇದೆ.
ಸೊ ಅದಕ್ಕೆ ತುಂಬ ಡಿಲೇ ಆಗ್ತಾ ಇದೆ. ಅದಕ್ಕೆ ನಾವು ಈಗ ನಾವೇ ನಾಗರಿಕರೆಲ್ಲ ಸೇರಿಕೊಂಡು ನಮ್ಮ ಜವಾಬ್ದಾರಿ ತೊಗೊಂಡೇ ನಾವು ಹಿಡಿಬೇಕು ಅಂತ ತೀರ್ಮಾನಕ್ಕೆ ಬರೋ ಥರ ಆಗ್ತಾ ಇದೆ. ಇದು ದಯವಿಟ್ಟು ಯಾರಾದರೂ ಅಧಿಕಾರಿಗಳು, ಇಲ್ಲಿನ ಶಾಸಕರು ಸ್ವಲ್ಪ ಮುತುವರ್ಜಿ ತಗೊಂಡು ಇದಕ್ಕೆ ಆದಷ್ಟು ಒಂದು ಇತಿಶ್ರೀ ಆಡಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಮತ್ತೊಬ್ಬರು ನಿವಾಸಿ ಕೂಡ ಇದ್ದಾರೆ. ಮೇಡಮ್, ಈಗಾಗಲೇ ಇಲ್ಲಿದ್ದಂತಹ ಸಾಕಷ್ಟು ಬೀದಿ ನಾಯಿಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತೇಳಿ ಇವತ್ತು ಬೆಳಗಿನ ಜಾವ ಒಂದು ಬೀದಿ ನಾಯಿ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ. ಆ ನಾಯಿ ಪಾಪ ಈಗಾಗಲೇ ಸಾಕಷ್ಟು ತೊಂದರೆ ಉಂಟಾಗಿರುವಂಥದ್ದು. ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ ಸಹ ವಿಡಿಯೋ ಮಾಡಿದ್ದೀವಿ, ಅದರಲ್ಲೂ ತೋರಿಸಿದ್ದೀವಿ ಚಿರತೆ ಬಂದಿದೆ. ತಿರ್ಗಾ ಇವತ್ತು ಬೆಳಗಿನ ಜಾವನೂ ಬಂದಿದೆ. ಆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಅದು ಬರ್ತಾ ಇದೆ ಇದೇ ಜಾಗದಲ್ಲಿ ಅಂತ ಹೇಳಿದ್ರು ಯಾರೂ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಏನಾಗ್ಬಿಟ್ಟಿದೆ, ಸ್ಥಳೀಯ ನಾಗರಿಕರಿಗೆ ಇವರು ಏನು ಮುತುವರ್ಜಿ ತಗೊಳ್ದೇ ಇರೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ನಾಗರಿಕರುಗಳೆಲ್ಲ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡೋಣ ಅನ್ನೋ ವಿಚಾರಣೆ ತನಕ ಬಂದಿದ್ದೀವಿ ಸರ್. ಯಾಕಂದರೆ ಯಾರೂ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಮೇಲೆ ಟೈಮಿಂಗ್ಸು ಗೊತ್ತಾಗ್ತಿದೆ ಸರ್, ಯಾವ ಹೊತ್ತಲ್ಲಿ ಬರ್ತಿದೆ, ಎಷ್ಟು ಗಂಟೆಗೆ ಬರ್ತಿದೆ ಅಂತ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಯಾವ ಅಧಿಕಾರಿಗಳೂ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಮೇಲೆ ಎಲ್ರಿಗೂ ತುಂಬ ಭಯ ಆಗ್ತಿದೆ ಸರ್ ಓಡಾಡಲಿಕ್ಕೆ, ಚಿಕ್ಕ ಮಕ್ಕಳಾಗಲಿ ದೊಡ್ಡವರು. ಇವಾಗ ಇಷ್ಟು ದಿನ ನಾಯಿ ಸಂಖ್ಯೆ ಕಮ್ಮಿ ಆಗ್ತಿದೆ, ಇವಾಗ ನೆಕ್ಸ್ಟ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು. ಒಂದ್ಸಲಿ ಒಬ್ರ ಮೇಲೆ ಅಟ್ಯಾಕ್ ಮಾಡಿದಾಗೆ ಗೊತ್ತಾಗುತ್ತೆ. ಅದೇ ಇಲ್ಲಿ ಒಬ್ರು ಹೇಳ್ದಂಗೆ ಒಬ್ರು ರಾಜಕಾರಣಿ ಮನೆ ಯಾವ್ದಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಹಿಡಿದು ಹಾಕ್ಬಿಟ್ಟಿರ್ತಿದ್ರು ಸರ್. ಯಾಕಂದ್ರೆ ನಮ್ಮ ಜೀವಕ್ಕೆ ಬೆಲೆ ಇಲ್ವಾ, ಆ ಥರ ಆಗ್ಬಿಟ್ಟಿದೆ. ದಯವಿಟ್ಟು ಕನ್ಸರ್ನ್ಡ್ ಪೀಪಲ್ ಯಾರಿದ್ದಾರೆ, ಅರಣ್ಯ ಅಧಿಕಾರಿ ಕೂಡಲೇ ಬರಬೇಕು. ಯಾಕಂದರೆ ಎಷ್ಟೋ ಜನ ಬರ್ತಾನೆ ಇದ್ದೀರಾ ನೀವು, ಅವ್ರಿಗೆ ಮುಟ್ತಾ ಇದೆಯೋ ಅಥವಾ ಅವ್ರು ನೋಡಿದ್ರು ಟಿ ವಿ ಆಫ್ ಮಾಡ್ಕೊಂಡು ಕೂತಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಇವಿಷ್ಟು ಕೂಡ ಇಲ್ಲಿರುವಂತಹ ನಿವಾಸಿಗಳ ಒಂದು ಅಸಮಾಧಾನ. ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಈ ಒಂದು ಚಿರತೆಯನ್ನು ಸೆರೆ ಹಿಡಿಯಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.